ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಲೆ ಟಾಕೀಸ್. ಸರ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಛಲಗಾರ್ತಿ ಬಗ್ಗೆ ಮೀಮ್ ರಿಯಾಕ್ಷನ್ ನೀವು ನೋಡಿದ್ರಿ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಅವರ ಛೋಟಾ ವರ್ಸನ್, ಅವ್ರ ತಮ್ಮನ್ ತರ ಇರುವಂತ ಒಂದು ಕ್ಯಾರೆಕ್ಟರ್ ಇದೆ. ಬರೀ ತಮ್ಮ ಅಲ್ಲ, ತಮ್ಮಂದಿರು. ಓಕೆ, ತಮ್ಮಂದಿರು ತರ ಇರುವಂತ ಒಂದಷ್ಟು ಕ್ಯಾರೆಕ್ಟರ್ ಗಳಿದೆ. ಅವ್ರ ಬಗ್ಗೆ ಒಂದಷ್ಟು ಸಖತ್ತಾಗಿರುವಂತ ಮೀಮ್ಸ್ ಗಳಿದೆ. ಆ ಮೀಮ್ಸ್ ಗಳಿಗೆ ರಿಯಾಕ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ. ಬಿಗ್ ಬಾಸ್ ಹೊಡೆದ್ರು ಅಂತ ಕೇಳ್ಬೇಡಿ. ಅಯ್ಯೋ, ಸಕ್ಕತ್ತಾಗಿ ಮಾಡೋರೆ ಮೀಮ್ಸ. ಅದು ಅಲ್ಲೂ ನಾಯಿ ಬಂದೈತೆ ನೋಡಿ. ಇದ್ರ ಹೆಸರು ಪಾಬ್ಲೋ ಎಸ್ಕೋಬಾರ್ ಅಂತ. ಯಾರಪ್ಪ ರೆಡಿ ಇದೀರಾ? ಅಷ್ಟ್ ಕೋಟಿ ನಾಯಿ ತಗೊಳಗೆ ಕಮೆಂಟ್ ಮಾಡಿ. Thank you so much guys. Okay, thank you so much. ಮರ್ತೈತೆ ಹೆಸರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಮ್ಗೆ ಇಲ್ಲಿ ಪ್ರೀತಿಯಿಂದ ಕಳಿಸಿದ್ದೀರಾ. ಪಾಪ ಇಲ್ಲೂ ಕಾಲೆಳೆದ್ ಬಿಟ್ಟಿಲ್ಲ. ಒಳ್ಳೆ ಟಾಮ್ ಅಂಡ್ ಜೆರಿ. ಪಾಪ ಶೇಪ್ ಔಟ್ ಮಾಡ್ಬಿಟ್ಟ ಅಲ್ಲಿ. ಐ ಥಿಂಕ್ ಇದೇ ಸೀಸನ್ ಅನ್ಸುತ್ತಲ್ಲ ಸ್ವಲ್ಪ ಜಾಸ್ತಿ ಬಿಗ್ ಬಾಸ್ ವರ್ಗೂ ರೀಚ್ ಆಗೋವರೆಗೂ ಏನಂತಾರೆ ಜನ ಎಕ್ಸ್ಪ್ರೆಸ್ ಮಾಡಿರೋದು. ಮೇ ಬಿ ಇಲ್ಲ, ಐ ಥಿಂಕ್ 10 ಅಂದ್ರೆ ಸ್ಟಾರ್ಟ್ ಆಗಿದ್ದು ಇಷ್ಟೊಂದು ಹೈಪು 10 ಸೀಸನ್ ಇಂದ. ವಿನಯ್, ಕಾರ್ತಿಕ್, ಸಂಗೀತ ಇದ್ರಲ್ಲ, ಅವಾಗ ಜನ ಎಕ್ಸ್ಪ್ರೆಸ್ ಮಾಡೋರು. ಬಟ್ ಅದು ಬಿಗ್ ಬಾಸ್ ವರ್ಗೂ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಿರ್ಲಿಲ್ಲ ಈ ತರ ನಡೀತಿದೆ ಸೋಷಿಯಲ್ ಮೀಡಿಯಾ. ಹೌದು, ಅಂದ್ರೆ ಅಷ್ಟು ತಲೆಗೆ ಹಾಕೊಳ್ತಿರ್ಲಿಲ್ಲ. ಮೇ ಬಿ ಅಂದ್ರೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯ್ತು. ಈಗ ತುಂಬಾ ಜನ ಈಗ ಗಿಲ್ಲಿ ಆಗಿರೋದು, ರಕ್ಷಿತ್ ಆಗಿರೋದು, ಇವರೆಲ್ಲ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಕೊಟ್ಟರೆ, ಎಂಟರ್ಟೈನ್ಮೆಂಟ್ ಮಾಡೋರು. ನೀವು ಇಡೀ ಸೀಸನ್ ಧ್ರುವಂತೂ ಕೊಡ್ತೀರಾ ಅಂದ್ರೆ ಮೇ ಬಿ ಅವ್ರ ಪರ್ಸ್ಪೆಕ್ಟಿವ್ ಇರ್ಬೋದು, ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡೋಣ. ಬಟ್ ಆದ್ರೆ ಒಪ್ಕೋಬೇಕಲ್ವಾ, ಒಪ್ಕೋತರ ಇರ್ಬೇಕು ಜನಗಳು. ಸೊ ಅದು ಜಾಸ್ತಿ ಮಾತಾಡೋಕೋಗಲ್ಲ. ಯಾರ್ಯಾರು ಕಾವ್ಯನ್ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ರೆ ನಿಮ್ಮೆಲ್ರಿಗೂ ಒಂದೇ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಿನಾಲೆ ಟೈಮಲ್ಲಿ ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ. ಹೇಳಿ, ಫಿನಾಲೆ ಟೈಮಲ್ಲಿ ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ. ಬರ್ದಿಟ್ಕೊಳ್ಳಿ. ಬರ್ಲಾ? ಹೋಗಲೇ ಹೋಗೋ ಮೆಂಟ್ಲು ನನ್ ಮಗ. ಮೀಟರ್ ಬೇಕು, ಮೀಟರ್. ಅಣ್ಣ ದೊಡ್ಡ ನಮಸ್ಕಾರ ಕಣ. ಫೈನಲ್ ಕೂತಿದ್ದು ಇವನೇನಾ? ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ಛೆ, ಮಿಸ್ ಆಗೋಯ್ತು. ಮೇ ಬಿ ಅಲ್ಲಿ ರಕ್ಷಿತಾ ಅವಳೆ ಅಂತ ಬರ್ದ್ಬಿಟ್ಟಿದ ಅನ್ಸುತ್ತೆ. ಹೋಗ್ಲಿ ಬಿಡಿ, ಪಾಪ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬಿಟ್ಟವ್ರೆ. ಕಾನ್ಫಿಡೆನ್ಸ್ ಅಲ್ಲ, ಅದು ಓವರ್ ಕಾನ್ಫಿಡೆನ್ಸ್. ಓಕೆ, ಊಟ ಬಿಟ್ಟು ಮಾತ್ರ ಮಾಸ್ಟರ್ ಪೀಸು ನಾವು ಇದು ಹಿಂಗೆ ನಿಮ್ಮ ಬೈದಾರೆ. ನಿಮ್ಮ ಹೋದ್ಮೇಲೆ ಇನ್ನೊಬ್ರು ಬತ್ತ ಎಲ್ಲಿ ಊಟ ಮಾಡ್ನ? ಬೇಕಿತ್ತ ನಾವ್ ಗಿಲ್ಲಿದೆ ಡೈರೆಕ್ಟ್ ಆಗಿ ಬಪ್ಪದ ಮೇಲೆ ಹೊಡೆದಾಗ ಹೇಳ್ತಾನೆ, ಅವ್ರ ಅಪ್ಪ ಕೇಳ್ಬೇಕಾ? ಆದ್ರೂ ಒಂದ್ ವಿಷಯ ಕಾಮನ್, ಈ ಮಂಡ್ಯದವರೆಲ್ಲ ಮೀಡಿಯಾದವ್ರನ್ನ ಹಾಕೊಳ್ಳೋದಂತೂ ಬಿಡಲ್ಲ. ಎಷ್ಟಾದ್ರು ಅಂಬಿ ಹಣ್ಣನ್ನ ವಂಶಸ್ಥರು. ಹಠ ಬಿದ್ದಿದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಹುಚ್ಚನಾಗಿ ಕಚ್ಚಿದ್ರೆ ಮನುಷ್ಯ ಹುಚ್ಚಿನ ತರ ಆಡ್ತಾನ. ಹೌದು, ಅವ್ರದೇ ಮನೆಯ ಸಾಕ್ಮನಾಗಿ ಕಚ್ಚುತ್ತೆ. ಈ ಮನುಷ್ಯ ಏನಾದ್ರೂ ಬೇರೆಯವ್ರಿಗೆ ಕಚ್ಚಿದ ಅಂದ್ರೆ ನಾಯಿ ಕಚ್ಚಿದಷ್ಟೇ ತೊಂದರೆ ಅವ್ರಿಗಾಗುತ್ತೆ.
ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದು. ಅಯ್ಯೋ ದೇವ್ರೆ, ಬೆಂಕಿ ಗುರು ಮಾತ್ರ ಎಡಿಟು. ಯಾವ ಬೀದಿ ಯಾವ ಏರಿಯಾ ಏನ್ಬಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಕತೆ ಫೇಮಸ್ ಆಯ್ತು ಅಂದ್ರೆ ಅದ್ರ ಜೊತೆ ಸೆಲ್ಫಿ ತಗೊಂತಾರೆ ಬಂದ್ ಜನ. ಹೋಗ್ತಾ ಇದು ಇದ್ರೆ ರಾಕೇಶ್ ಏ ಅಡಿಗ ಆ ಕತೆ ಬಂತು ನೋಡು, ನೋಡು ಆ ಕತೆ ಬಂತು ನೋಡು ಅಂತ ಬಂದ್ ಸೆಲ್ಫಿ ತೆಕ್ಕೊಂತಾರೆ. ಯಾಕೆ ತೆಕ್ಕೊಂತಾರೆ? ನಾನ್ ಅದನ್ನ ತೋರಿಸ್ಕೋಬೇಕು ಬೇರೆಯವ್ರಿಗೆ, ನೋಡು ನಾನ್ ಇವ್ ಜೊತೆ ತೆಗೆದೀನಿ. ಅಲ್ಲ, ಅವ್ರ ಅಕ್ಕನ ಜೊತೆ ಅದಕ್ಕೋಸ್ಕರ ಜನ ತಗೊಂಡು ಬರ್ತಾರೆ. ಅರ್ಥ ಇರುತ್ತೆ. ಅದನ್ನ At least ನಾನು Big Boss ವಾ ಅದು ನನ್ ಒಂದು ನೋಡಕ್ hype ಇಷ್ಟು ಜನ ಇರುತ್ತೆ. ಸೇರಿದ್ರ, ನನಗೆ ಜನ ಎಷ್ಟು ಪ್ರೀತಿ ತೋರಿಸ್ತಾ ಇದಾರ, ಓ ನನ್ಗೆ ಇಷ್ಟೊಂದ್ ಕ್ರೇಜ್ ಇದೆಯಾ ಅನ್ನೋ ಭ್ರಮೆಗ್ ಬೀಳ್ಬಾರ್ದು. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಗೋಲ್ಡ್ ಅಂಗಡಿ ಇನಾಗ್ರೇಷನ್ ಅಲ್ವಾ, ಶ್ರೀ ಸಾಯಿ ಜ್ಯುವೆಲರ್ಸ್. ನಾನು ಹಂಗೆ ಅನ್ಕೊಂಡು ಇದೇನಪ್ಪ ಇಷ್ಟೊಂದೆಲ್ಲ ಆಗ್ತಾವ್ರೆ, ಚಿನ್ನ ಹಾಕಿದ್ರಲ್ಲ. ಕೈಗೆ ಉಂಗ್ರೆ ಎಲ್ಲ ಆಗ್ತಾವ್ರಲ್ಲ, ಬೇಡ ಬೇಡ ಇಷ್ಟೊಂದು ಚೈನ್ ನನ್ನ ಲೈಫಲ್ಲೇ ಫಸ್ಟ್ ಹಾಕಿದ್ದು. ಒಂದ್ ಸಣ್ಣ ಒಂದ್ ಉಂಗ್ರೆ ಐತೆ ಅಷ್ಟೇ ನನ್ನ ಬೆಳ್ಳಲ್ಲಿ, ಇಷ್ಟೊಂದು ಹಾಕ್ಬಿಟ್ರಲ್ಲ, ನನಗೆ ತಲೆ ಎಲ್ಲ ಕೆಟ್ಟಾಯ್ತು. ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಆತರ. ಆಮೇಲೆ ಈಗ ಕೇಳ್ತಾ ಇಲ್ವಲ್ಲ, ಮೋಸ್ಟ್ಲಿ ನನಗೆ ಇರ್ಬೇಕು, ಕೇಳ್ತಾ ಇಲ್ವಲ್ಲ ನನಗೆ ಇರ್ಬೇಕು ಅನ್ಕೊಂಡು ಆಮೇಲೆ ಏನ್ ಮಾಡಿದೆ ಗೊತ್ತಾ, ಈ ಹೆಂಗಸರು ಒಳಗಾಗ್ಬಿಟ್ಟು ಹಿಂಗ್ ಸರ್ ಮುಜುಗರಲ್ಲ ಹಂಗ್ ತೋರಿಸ್ತಾವನೆ. ಅಯ್ಯೋ ಗಿಲ್ಲಿ. ಕೊನೆಗೂ ಕೆಂಗೇರಿಯಲ್ಲಿ ಕಾಣಿಸ್ಕೊಂಡ ನಾಯಿ ಸತ್ತಿದೆ. ಡಾಗ್ ಈಗಲ್ಲ ಮೊನ್ನೆ ಲಾಂಚ್ ಮಾಡಿದೀನಿ ಸರ್. ಎಲ್ಲಿದೆ ಅದು ಬಂದು ಕೆಂಗೇರಿಯಲ್ಲಿ ಬಿಟ್ಟಿದೀನಿ ಸರ್. ಹೌದಾ ಅಣ್ಣ? ಕೋಟಿ ಕೋಟಿ ಒಡೆಯ ಅಲ್ಲ, ಕೋಟಿ ಕೋಟಿ ನಾಯಿಗಳ ಒಡೆಯ. ಅದು ದೊಡ್ಡ ಪುರಾಣ ಇದೆ ಬಿಡಿ, ಬೇಡ. ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಆಕ್ಚುಲಿ. ಅವ್ರ ಜೋಕರ್ ಅನ್ಕೊಂಡಿದೀವಿ, ಬಟ್ ಜನಗಳನ್ನ ಜೋಕರ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಈ ಕಡೆ ಎಂಟರ್ಟೈನ್ಮೆಂಟು ಸಿಗ್ತಿದೆ, ಅಂಡ್ ಇನ್ನೊಂದ್ ಕಡೆ ಒಳ್ಳೆ ಮಾರ್ಕೆಟಿಂಗು. ನೆಗೆಟಿವ್ ಆರ್ ಪಾಸಿಟಿವ್, ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ, ರೈಟ್? ಸೊ ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಅಣ್ಣ. ಏನು నువ్వు చాలా ಇಂಟೆಲಿಜೆಂಟ್ ಬ್ರೋ, ಇಂಟೆಲಿಜೆಂಟ್. నువ్వు చాలా ಇಂಟೆಲಿಜೆಂಟ್ ರಾ ಬರುತ್ತೆ. ಆಕ್ಚುಲಿ ಕಾರ್ಡ್ಸ್ ಗೇಮ್ ಅಲ್ಲಿ ರಾಜನೀನ ಜೋಕರ್ಗೆ ವ್ಯಾಲ್ಯೂ ಜಾಸ್ತಿ. ಹೌದು, ಹಂಗೆ ಇದು. ಅದೇ ಅಶ್ವಿನಿ ಮೇಡಮ್ ಅವರು ಜೋಕರ್ ಜೋಕರ್ ಅಂತ ಗಿಲ್ಲಿ ಕರಿತೀರಲ್ಲ, ಹೌದು ನನ್ ಜೋಕರ್ ಏನ್ ಇವಾಗ ಆಗ್ತಿದಾರ. ಇದು ಬೇರೆ ಬಿಗ್ ಬಾಸ್ ಹೋಗುತ್ತಲ್ಲ. ಕನ್ನಡ ತಾಯಿ ಮಕ್ಕಳೆಲ್ಲ Imagine the situation after ಗಿಲ್ಲಿ ಮೂಟೆ ಮೂಟೆ ಕಟ್ತಾರೆ. ಯಾವ ಮೋರಿ ರಸ್ತೆ ರೈಲ್ವೆ ಕಮ್ಮಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ. ಬಟ್ ಏನ್ ಮಾಡ್ತಾರೋ ಇಲ್ವೋ, ರೇಕ್ಸೋದಂತೂ ಬಿಟ್ಟಿಲ್ಲ, ಎಲ್ಲ ಸೇರ್ಕೊಂಡು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅಣ್ಣ ಮತ್ತೆ ಬಂದ. ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾರೆ. ಏನ್ ಹೇಳಿ, ಫಿನಾಲೆ ಟೈಮಲ್ಲಿ ಏನ್ ಹೇಳಿ, ಸುದೀಪ್ ಸರ್ ಒಂದ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾರೆ. ಬರ್ಲಿ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದಾಗಬಾರ್ದಾಗಿತ್ತು. ಸೋ ಸ್ಯಾಡ್. ಐ ಥಿಂಕ್ ಗಿಲ್ಲಿ ಗೆಲ್ತಾನೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದ್ರು ಅವ್ರ ಮನೆಯವರು ಹಿಂಗ್ ಹೇಳಿಲ್ಲ ಅನ್ಸುತ್ತೆ. ಸರಿಯಾಗಿ ಹೇಳಿದ್ರಿ. ಹುಡುಗರ ಗಿಲ್ಲಿ ಶಾಕ್. ಫ್ಯಾಮಿಲಿ ಫೋಟೋ ಚೆನ್ನಾಗೈತೆ ಅದಕ್ಕೆ. ಎಷ್ಟನೇ ಕ್ಲಾಸ್ಲಾ? 6ನೇ ಕ್ಲಾಸ್. ಎಷ್ಟು ವರ್ಷದಿಂದ? 6 ವರ್ಷದಿಂದ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ಓದ್ತಾ ಇದ್ಯಾ? ಮದುವೆ ಆಗ್ಬೇಕಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಲ್ರೆಡಿ ಹುಡುಗಿ ನೋಡ್ತಾ ಇದ್ಯಾ? ಅಳ್ಳ ಇವ್ರ ಅಪ್ಪಮ್ಮ ಮಗ ಅಲ್ಲ, ಕಳ್ಳನ ಮಗ ಇವನು. ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ಏನ್ ಕೊಟ್ಟಿಯ? ಪಾಪು ಪಾಪು ಕೊಡ್ತಾ. ಯಪ್ಪ, ಒಂದು ಡಜನ್. ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಎಂಥ ಮಕ್ಳನ್ನ ಎತ್ಕೊಟ್ಟೆ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುದ್ದು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮದುವೆನಾದ್ರೂ ಎಷ್ಟಾದಿಯ? ಹೆಂಗ್ ಮೊಟ್ಟೆ ಆಗ್ತದೆ ತೋರಿಸ್ಬಿಟ್ಟು ಮನಿಗೆ ಬಾ, ನಾ ತೋರಿಸ್ತೇನೆ. ನೋ ಕಮೆಂಟ್ಸ್. ಅಯ್ಯಪ್ಪ, ನಮ್ ಗಿಲ್ಲಿ ಎಲ್ಲಾರ್ಗು ಟಚ್ ಆಗಿ ಕೊಟ್ರೆ ಗಿಲ್ಲಿಗೆ ಟಚ್ ಆಗಿ ಕೊಡ್ತಾವನೆ.
ನಾಯಿ ಐತೆ, ಇದು 200 ಹೋಯ್ತು ಅಣ್ಣ. ಅಣ್ಣ ಇದು ನೋಡಿ ಅಣ್ಣ, ಇದು ನಾರ್ಮಲ್ ಬ್ರೀಡ್ ಅಲ್ಲ ಅಣ್ಣ, ಇದು ನಾರ್ಮಲ್ ಫುಡ್ ಎಲ್ಲ ತಿನ್ನಲ್ಲ, ಇದು ಜರ್ಮನಿಂದ ಇಂಪೋರ್ಟ್ ಯಾರ ಸತೀಶ್ ಅಣ್ಣಗೆ ಕಾಂಪಿಟೇಷನ್ ಕೊಡ್ತಾರೆ. ಗಿಲ್ಲಿ ನೀವು ಮಾತಾಡಿ, ನಿಮ್ಮ ಅಭಿಮಾನಿಗಳನ್ನ ಮಾತಾಡಿಸ್ದೆ. ಗಿಲ್ಲಿ ಗೆಲ್ಬೇಕು, ಅದೇನೋ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಈ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ರು. ಅಣ್ಣ ನಾನು ಅದು ಅದೇ ಎಲ್ಲ ಸತ್ತು ಹೇಳ್ಬೇಕಾದ್ರೆ ರಿಪೀಟ್ ಆಗ್ಬಿಡ್ತದೆ. ಹೇಳ್ಬೇಕಾದ್ರೆ ರಿಪೀಟ್ ಆಗ್ಬಿಡ್ತದೆ. ಗುರು ಕೆಲವರು ಅದೇ ಏನಂತಾರಲ್ಲ, ಕೆಲವರು ಸುಮ್ಮನೆ ನಡೆದಾಡ್ಬಿಟ್ರು ಕಾಮಿಡಿ ಆಗಿರುತ್ತೆ, ಕೆಲವ್ರು ಮಾತಾಡ್ಬಿಟ್ರು ಅದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಬೇರೆಯವ್ರಿಗೆ ಅನ್ನೋ ತರ. ಚೆನ್ನಾಗಿದೆ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದ್ರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸಿ ಕಳಿಸ್ತೀನಿ. ಆ ತರ ಅಂದ್ರೆ ಬೇರೆಯವ್ರು ಬಂದು ದೇವಸ್ಥಾನ ಮಾಡೋದು ಆ ತರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ನಮಸ್ಕಾರ ಅನ್ನಪೂರ್ಣೇಶ್ವರ ಆಫ್ ಕರ್ನಾಟಕ. After Gilly becomes the winner of Big Boss. Satish ಓಡ್ ಬರ್ತಾವ್ರೆ. ಏನಿಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ. ಹುಡುಗಲ್ಲ ಇಲ್ಲ, ಓಡಬಿಡು. ಎಲ್ಲ ಒಂದ್ ವಾರ ಕಾಣೆ ಆಗ್ಬಿಟ್ಟಿರೋ, ತಿರ್ಗಾ ಬಂದವ್ರೆ ಮತ್ತೆ. ಸಿಕ್ಕಾಕೊಂಡ್ರೆ ಹೊಡಿತಾರೆ ಅಂತ. ನನ್ನ ಫ್ರೆಂಡ್ ಸ್ನೇಹಿಕ್ ಬೆಲೆ ಕೊಡು. ಸ್ನೇಹಿಕ್ಕೆ ಏನಾದ್ರೆ ಪ್ರಿನ್ಸಿಪ್ ಯಾಕೆ ಮಾಡ್ಬೇಕು, ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ. ನಾನು ಬಿಟ್ಬಿಟ್ಟು ತಿನ್ನಕ್ ಹೋದಾಗ ನಾನು ಯಾವತ್ತೂ ಹೋಗಿಲ್ಲ, ಕರ್ಕೊಂಡೇ ಹೋಗಿದ್ದೀನಿ. ಹೋದ್ರು ಒಂದು ಪಾರ್ಸಲ್ ಅನ್ನು ತಗೊಂಡ್ಬಿಡ್ತೀನಿ. ನಿಜ ಹೇಳು, ಕರೆಕ್ಟ್ ನಿಜ ಹೇಳು. ಪುಣ್ಯಾತ್ಮ. ನೀವು ನಿಮ್ ಫ್ರೆಂಡ್ಸ್ ನ ಟ್ಯಾಗ್ ಮಾಡಿ ಅಂತ ಒಬ್ಬ ಇರ್ತಾನೆ. ಒಬ್ನೇ ಎಗ್ ರೈಸ್ ತಿನ್ನೋದು. That's it for the video guys. ಎಸ್, ಎಲ್ಲ ವಿಡಿಯೋಸ್ಗಳು ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀವಿ. ಅಂಡ್ ಒಂದಷ್ಟು ರೋಸ್ಟ್ಗಳು, ಇನ್ನೊಂದಷ್ಟು ಫನ್ನಿ ವಿಡಿಯೋಸ್ಗಳು ನೀವೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರೆ ಬೇಗ ಬೇಗ ಲೈಕ್ ಹಾಕಿ, ಜಾಸ್ತಿ ಎಂಜಾಯ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಕಮೆಂಟು ಹೊಡೀರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮೀಮ್ಸ್ಗಳನ್ನ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತೀರಿ ತರಲೆ ಟಕ್ಕೀಸ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ.